ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಹಿನ್ನಡೆಯಾಗಿರುವ ವಿಚಾರದಲ್ಲಿ ಬಿಜೆಪಿ ಟೀಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಖಡಕ್ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಂದಿಗೂ ಮಹಿಳಾ ಮೀಸಲಾತಿಗೆ ವಿರೋಧವಾಗಿಲ್ಲ, ಆದರೆ ಬಿಜೆಪಿ ಇದನ್ನ ಕೇವಲ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ಸಿಎಂ ಆರೋಪಿಸಿದ್ದಾರೆ. 2023ರಲ್ಲೇ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಪಾಸ್ ಆಗಿದೆ. ಇದನ್ನ ನೇರವಾಗಿ ಜಾರಿಗೆ ತರುವುದು ಬಿಟ್ಟು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಸಂವಿಧಾನ ತಿದ್ದುಪಡಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆಯನ್ನ ಒಟ್ಟಿಗೆ ಸೇರಿಸಿ ಮಂಡಿಸುವ ಅಗತ್ಯವೇನಿತ್ತು? ಬಿಜೆಪಿಯ ಈ ಅನಗತ್ಯ ರಾಜಕೀಯ ಹಠದಿಂದಲೇ ವಿಧೇಯಕಕ್ಕೆ ಈಗ ಬಿದ್ದು ಹೋಗುವಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಈ ಹಿಂದೆ ಅನುಮೋದನೆ ಪಡೆದಿದ್ದ ವಿಧೇಯಕದ ಅಡಿಯಲ್ಲೇ ಚುನಾವಣಾ ನಡೆಸಲಿ. ಅದನ್ನ ಬಿಟ್ಟು ಹೊಸದಾಗಿ ಗೊಂದಲ ಸೃಷ್ಟಿಸಿ ವಿಳಂಬ ಮಾಡುವುದು ಸರಿಯಲ್ಲ. ಬಿಜೆಪಿ ಮಹಿಳಾ ವಿರೋಧಿ ನೀತಿಯೇ ಇಂದು ಈ ಪರಿಸ್ಥಿತಿಗೆ ಕಾರಣವಾಗಿದೆ ಎಂದು ಸಿದ್ದರಾಮಯ್ಯನವರು ಲೇವಡಿ ನಡೆಸಿದ್ದಾರೆ. ಕನ್ನಡದಲ್ಲಿ ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್ 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದರಿಂದ ಬಿದ್ದೋಯ್ತು. ಕನ್ನಡದಲ್ಲಿ ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್ 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ ಡಿಲಿಮಿಟೇಷನ್ ಮಾಡ್ದೇನೆ ಅದನ್ನು ಮಿಕ್ಸ್ ಮಾಡಿದ್ರು ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಎಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಎಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ಮೊದಲ ತರ ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ಮಾತಾಡಿದ್ದೀನಿ ರಾಜಣ್ಣ, ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ಕನ್ನಡದಲ್ಲಿ ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್ 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದರಿಂದ ಬಿದ್ದೋಯ್ತು. ಕನ್ನಡದಲ್ಲಿ ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್ 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ ಡಿಲಿಮಿಟೇಷನ್ ಮಾಡ್ದೇನೆ ಅದನ್ನು ಮಿಕ್ಸ್ ಮಾಡಿದ್ರು ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಎಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಎಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ಮೊದಲ ತರ ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ಮಾತಾಡಿದ್ದೀನಿ ರಾಜಣ್ಣ, ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ಕನ್ನಡದಲ್ಲಿ ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್ 23ರಲ್ಲಿ. ಸೊ ಅವರು
ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದರಿಂದ ಬಿದ್ದೋಯ್ತು. ಕನ್ನಡದಲ್ಲಿ ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್, 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ, ಡಿಲಿಮಿಟೇಷನ್ ಮಾಡ್ದೇನೆ ಅದನ್ನು ಮಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಎಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಎಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ರಾಜಣ್ಣ ಅವರು ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ಹೇಳ್ತಾರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ರಾಜಣ್ಣ ಮೊದಲ ತರ ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ಮಾತಾಡಿದ್ದೀನಿ ರಾಜಣ್ಣ, ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ಕನ್ನಡದಲ್ಲಿ ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್, 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು